ಶ್ರೀ ಗುರುನಾಯಕ್ ಹುಕ್ಕೇರಿ ಬೆಳಗಾವಿಯಿಂದ ತಮ್ಮ ಕಬ್ಬಿನ ಗದ್ದೆಯಲ್ಲಿ ಪ್ರಪ್ರಥಮ ಬಾರಿಗೆ ಸಾವಯವ ಕೃಷಿಯನ್ನು ಸ್ವೀಕರಿಸುತ್ತಿರುವಾಗ ಅವರ ಸ್ಫೂರ್ತಿದಾಯಕ ಪಯಣವನ್ನು ಆಚರಿಸೋಣ. ಅವರ 18 ಗುಂಟ ಭೂಮಿಗೆ ಶ್ರೀ ನಾಯಕ್ ಅವರು ಕೇವಲ 5 ಚೀಲ ಕೂಬಾ ಮಣ್ಣಿನ ಕಂಡೀಷನರ್ ಅನ್ನು ಬಳಸಿದರು, ಅಂದರೆ ಎಕರೆಗೆ 11 ಚೀಲಗಳು. ಫಲಿತಾಂಶಗಳು ಅಸಾಧಾರಣ, ಏನೂ ಕಡಿಮೆ ಇಲ್ಲ. ಅವರು 18 ಗುಂಟಗಳಿಂದ 26 ಟನ್ಗಳ ಪ್ರಭಾವಶಾಲಿ ಇಳುವರಿಯನ್ನು ಸಾಧಿಸಿದರು. ಪ್ರತಿ ಎಕರೆಗೆ 58 ಟನ್ ಕಬ್ಬನ್ನು ಅಸಾಧಾರಣವಾಗಿ ಅನುವಾದಿಸಿದರು. ಆದರೆ ಈ ಸಾಧನೆಯು ಕೇವಲ ಸಂಖ್ಯೆಗಳಿಗಿಂತ ಹೆಚ್ಚು. ಸಾವಯವ ಕೃಷಿಗೆ ಪರಿವರ್ತನೆಯಾಗುವ ಮೂಲಕ ಶ್ರೀ ನಾಯಕ್ ಅವರು ತಮ್ಮ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದಲ್ಲದೆ ಪರಿಸರವನ್ನು ಸಂರಕ್ಷಿಸುವ ಮತ್ತು ಭವಿಷ್ಯದ ಪೀಳಿಗೆಗೆ ಮಣ್ಣನ್ನು ಸಮೃದ್ಧಗೊಳಿಸುವ ನಿಟ್ಟಿನಲ್ಲಿ ನಿರ್ಣಾಯಕ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಶ್ರೀ ಗುರು ನಾಯಕ್ ಅವರು ತಮ್ಮ ಒಳನೋಟಗಳನ್ನು ಮತ್ತು ಸಾವಯವ ಕೃಷಿಯ ಗಮನಾರ್ಹ ಪ್ರಯೋಜನಗಳನ್ನು ಹಂಚಿಕೊಳ್ಳುತ್ತಿದ್ದಂತೆ ನಮ್ಮೊಂದಿಗೆ ಸೇರಿಕೊಳ್ಳಿ. ಸುಸ್ಥಿರ ಅಭ್ಯಾಸಗಳು ಸಮೃದ್ಧ ಫಸಲು ಮತ್ತು ಆರೋಗ್ಯಕರ ಗ್ರಹಕ್ಕೆ ಹೇಗೆ ಕಾರಣವಾಗಬಹುದು ಎಂಬುದಕ್ಕೆ ಅವರ ಪ್ರಯಾಣವು ಸಾಕ್ಷಿಯಾಗಿದೆ. ಗುರು ಅಣ್ಣ, ನೀವು ಒಂದು ಪ್ರಗತಿಪರ ರೈತರಂತದೆ. ನೀವು ಕಬ್ಬು ಎಷ್ಟು ಗುಂಟೆ ಇದ್ರಲ್ಲ? 18 ಗುಂಟೆ. 18 ಗುಂಟೆ. ನಮ್ಮ ಮತ್ತೇನು ಉಪಯೋಗ ಮಾಡಿದ್ರಿ? ಕೊಬ್ಬಾಸ ಇಲ್ರಿ, ಮತ್ತು ಅವು ಎಣ್ಣೆ ಕೊಡ್ತಾರೆ. ಎಣ್ಣೆ ಕೊಡಿ ತೈಲ ಮತ್ತು ಗ್ರೋತ್ ಕೊಡ್ತಾರೆ. ಅದು ಮಾಡಿದ್ರಿ. ಇದು ನಿಮ್ಗೆ ಹೆಂಗೆ ಅನಿಸ್ತೈತ್ರಿ? ಚಲೋ ಹೋಗ್ರಿ ಅವ್ರು, ಈಗ ಚಲೋ ಐತ್ರಿ. ಮತ್ತು ಈಗ 15 ಎಷ್ಟು ಟನ್ ಬೀಳ್ತ್ರಿ? ಈಗ ಒಂದು 17 ಐತ್ರಿ. ಈಗ ಒಂದು 7-8 ಟನ್. ನಿಮ್ಗೆ ಈಗ ಚಲೋ ಅನಿಸ್ತೈತ್ರಿ? ಚಲೋ ಇಲ್ಲ. ಇದು ಎಷ್ಟು ದಿನ ಆಗ್ತದೆ? ಅಷ್ಟೇ 1 ವರ್ಷ ಆಗಿದ್ರೆ ಅದು. ನಿಮಗೆಲ್ಲ ಮನಸ್ಸಿಗೆ ಚಲೋ ಅನ್ಸೈತ್ರಿ? ಹಾಂ, ಚಲೋ. ನೆಲಾನು ಮದುವೆ ಆಗಿದ್ರಿ. ಹಾಂ. ಇದರಿಂದ ಏನೇನು ಅನುಭವ ಐತ್ರಿ? ಕೂಬಾ ಸಾಯಿಲ್ದಿಂದ ನಿಮ್ಗೆ ಏನೇನು ಎಷ್ಟು ಇದಾಗಿದ್ದು? ಹಾಂ. ಎಷ್ಟು ಗಣಿಕೆ ಆಗಿರೋದು ನಿಮ್ಮ? ಒಂದು 20 ವರ್ಷ. ಬಟ್ ನಿಮಗೆ ಇದೆಲ್ಲ ಒಳ್ಳೆಯದು. ಇನ್ನೊಬ್ಬ ರೈತರಿಗೆ ಇದು ಮಾರ್ಗದರ್ಶನ. ನೀರೇನು ಭಾಳ ಹಾಕಿಲ್ಲ? ಏನು ನೀರಿಲ್ದನೂ ನೀರು ಹೋಗಿರಿ. ಹಾಂ. ಕಬ್ಬು ಮೈಕೈ ಇದ್ದಿದ್ರೆ 3 ಫುಟ್ ಸಾಲ್ರಿ. 3 ಫುಟ್ದಾಗ ಮುಂದೆ ನಡಕ್ಕೆ ಏನು ಮಾಡಿಲ್ಲ ರೀ? ನಡಕ್ಕೆ ಏನೋ ಹಾಕಿಲ್ಲ ರೀ. ಹಾಂ. ಅಲ್ಲ ಬರ್ರಿ ಎಲ್ಲರೂ ಬಜೋ ನೋಡ್ರಿ. ಮತ್ತೇನೋ ಐತ್ರಿ? ಕಬ್ಬು ಮತ್ತೆ ಆಗೈತಿ. ಹಾಂ. ಅದು ಮೆದು ಭಾಳ ಐತ್ರಿ. 1 ಗಂಟೆ ಫುಲ್ ಅದ್ರಿ. ಹಾಂ. ಒಂದು 7-8 ಗಂಟೆ ತನಕ ಉತ್ತೈತಿ ಐತಿ. ಮತ್ತು ಮೆದು ಆಗ್ತೈತಿ. ಮೆದು ಐತ್ರಿ. ಮತ್ತು ಎಷ್ಟು ಹೋಗಿತ್ತಲ್ಲಿ? ಹಾಂ. ಯಾವುದು ನಮ್ಮ ರೈತರು ನಿಮಗೆ ಹೆಂಗೆ ಅನಿಸ್ತೈತ್ರಿ? ಕಬ್ಬು ರೈತರು ಕಬ್ಬು ಚಲೋ ಐತ್ರಿ. ಹಾಂ. ಮೆದುವರಿ ಕಬ್ಬ. ಹಾಂ. ಚಲೋ ಐತಿ. ಮತ್ತು ಈಗ ಗೊಬ್ಬರ ಉಪಯೋಗ ಆಗೋ ನಿಮಗೆಲ್ಲ ಚಲೋ ಅನ್ಸುತ್ತೆ. ಮಾಡಿದ್ವಿ ಕಬ್ಬ. ಹಾಂ. ಒಟ್ಟು ನಿಮಗೆ ಒಳ್ಳೇದು ಅನಿಸ್ತೈತಿ. ಇನ್ನು ಮುಂದಿನ ಪ್ಲ್ಯಾನ್ ಏನೈತ್ರಿ? ಮಾತೇನು ಅದನ್ನ ಮಾಡೋರು. ಅದನ್ನ ಮಾಡೋರು. ಒಟ್ಟು ಬೇರೆ ಏನು ಮಾಡಿಲ್ಲ? ಏನು ಮಾತು ಏನು ಇರಲಿಲ್ಲ. ಅವೇನು ಅಲ್ಲೇ ಬಿಡಿ. ನಿಮ್ಗೆ ಹಿಡ್ಯಾಕ ಬರ್ತೈತಿ ಅಂತ ಹೇಳ್ತಾನೆ. ಊದ್ ಭಾಳ ಹೋಗೈತಿ. ಕಬ್ಬು ಊದ್ ಭಾಳ ಹೋಗೈತಿ ರೀ. ಒಮ್ಮೆ ಕಡಿತೈತ್ರಿ? ಒಂದು ಭಾಳ ಆಗೈತಿ ಸರ್. 2 ಸರಿ ಕಡಿಬೇಕ್ರಿ. ಹಾಂ. ಅನ್ಕತ್ತಿ ಬರೋದು. 2 ಸರಿ ಕಟಾವು ಮಾಡಿ ಒಮ್ಮೆ ಕೈಯಾಗಿ ಬರೋದಿಲ್ಲ. ಒಮ್ಮೆಗೆ ಕೈಯಾಗಿ ಬರೋದು. ಊದ್ 2 ಸಲ ಕಟಾವು ಮಾಡಿ 3 ತುಂಡು ಹಾಕೋದ್ರಿ ಸರ್. 2 ತುಂಡು ಹಾಕತ್ರಿ? 2-3 ತುಂಡು. 2-3 ತುಂಡು ಹಾಕ. ಹಾಂ. ಕಬ್ಬು ಮೆದುವಾಗೈತಿ. ಹಾಂ. ನೀವು ಬರ್ರಿ ಈ ಕಡೆ. ರೈತರು ಬರ್ಬೇಕು ಎಲ್ಲರೂ. ನೀವು ಬರ್ಬೇಕು. ಬರೋ ಇದೆಲ್ಲ ಚಲೋ ಅನ್ಸುತ್ತೆ. ಕಬ್ಬು ಚಲೋ ಐತ್ರಿ. ಹಿಂಗೆ ಯಾವ ಕಬ್ಬು ಐತಿ? ಹಾಂ. ಮತ್ತೆ ಈಗ 2 ದಿನ ಸರಿಯಾಗಿ ಅವ್ರಿ. ಹ್ಞೂ ರೀ. ನಿಮ್ಮ ಕಬ್ಬು ನೇಟ್ ಅವ. ಹಿಂಗೆ ಯಾವ ಕಬ್ಬು ನೇಟ್? ದುಡ್ಡು ನಾಯ್ಕರು ಬರೀ
ಇದನ್ನ ಉಪಯೋಗ ಮಾಡ್ಕೊಂಡು ಚಲೋ ಅನ್ಸುತ್ತೆ. ಚಲೋ ಅನ್ಸುತ್ತೆ, ಒಳ್ಳೇದು ಇದಾಗ್ತದೆ. ಹಾಂ, ಚಲೋ ಇದೆ. ಮತ್ತು ಇನ್ನೂ ರೈತರಿಗೆ ಅಂತೂ ಇದನ್ನು ಹಾಕ್ಬೇಕು. ಹಾಂ, ಇನ್ನೂ ಅದಕ್ಕೆ ನಮ್ಗೆ ನೀವೆಲ್ಲ ಹೇಳಿದ್ರು. ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ. ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ. ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಖೂಬಸೈಲ್ ಕಂಡೀಷನರ್ ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ, ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಖೂಬಸೈಲ್ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಖೂಬಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಖೂಬಗೂಟು ಮೋಟರ್ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ನಮ್ಮ ಭೂತಾಯಿಗೆ ವಿಷವಲ್ಲ. ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.